ಎಲ್ಲರಿಗೂ ನಮಸ್ಕಾರ. ಫಸ್ಟ್ ನಾನು ಸಾರಿ ಕೇಳ್ತೀನಿ ಮಾಧ್ಯಮ ಮಿತ್ರರಿಗೆ, ಲೇಟ್ ಆಗಿದೆ, ನಮ್ಮ ತಂಡದಿಂದ ಸಾರಿ. ಫಸ್ಟ್ ಅದೇ ನಾನು ಕೇಳೋದು. ನನ್ನ ಹೆಸರು ರಾಜ್ಗುರು ಬಿ, ಈ ಸಿನಿಮಾದ ನಿರ್ದೇಶಕ, ಕ್ರಿಮಿನಲ್ ಸಿನಿಮಾದ ನಿರ್ದೇಶಕ. ನಾ ಈ ಮುಂಚೆ ಕೆರೆಬೇಟೆ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದ್ರ ಜೊತೆಗೆ ಒಂದು 15 ವರ್ಷ ಸಿನಿಮಾ ಅಸೋಸಿಯೇಟ್ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೇನೆ. ಈ ಸಿನಿಮಾ ಬಗ್ಗೆ ಮಾತಾಡೋದಾದರೆ, ಆಲ್ರೆಡಿ ನೀವು ಟೈಟಲ್ ರಿವೀಲ್ ವಿಡಿಯೋ ನೋಡಿರ್ತೀರ ಅಂದ್ಕೊಳ್ತೀನಿ. ಅದರಲ್ಲಿ ಉತ್ತರ ಕರ್ನಾಟಕ ಭಾಷೆನ ಮಾತಾಡಿದ್ದಾರೆ ನಮ್ಮ ಹೀರೋ ಸರ್ ಮತ್ತು ಹೀರೋಯಿನ್ ಮ್ಯಾಮ್. ಅಂದರೆ ಈ ಸಿನಿಮಾ ಬಂದ್ಬಿಟ್ಟು ಉತ್ತರ ಕರ್ನಾಟಕದ ಭಾಗದ ಒಂದು ಸತ್ಯ ಘಟನೆ ಆಧಾರಿತ ಚಿತ್ರ. ಎಲ್ಲ ಮೌನವನ್ನು ಕಾಪಾಡಿಕೊಳ್ಬೇಕಾಗಿ ವಿನಂತಿ. ನಾವು ಅವಾಗಲೇ ಹೇಳ್ದಂಗೆ ಇಲ್ಲಿ ಮುಹೂರ್ತ ಏನಕ್ಕೆ ಮಾಡಿದ್ವಿ ಅಂದರೆ, ಏನು ಬಸವಣ್ಣನ ದೇವಸ್ಥಾನ ಇದೆ ಅದಕ್ಕೋಸ್ಕರ ಇಲ್ಲೇ ಮಾಡಬೇಕಂತ ಬಂದಿದ್ದು. ಕಾರಣ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ದೀಪಾವಳಿ ಕಳೆದ ನಂತರ ಹೋರಿ ಹಬ್ಬ ಅಂತೇಳಿ ಮಾಡ್ತಾರೆ. ಸೊ ಈ ಬಸವಣ್ಣನೇ ಅಲ್ಲಿ ಕೂಡ ಇರೋದು. ಸೊ ಹಾಗಾಗಿ ನಾವು ಇಲ್ಲಿ ಬಂದು ಮುಹೂರ್ತ ಮಾಡಿದ್ದೀವಿ. ಸೊ ಹೋರಿ ಹಬ್ಬ ಅಂದ ಕೂಡಲೇ ಏನು ದೀಪಾವಳಿ ಕಳೆದ ನಂತರ ಒಂದು 4 ರಿಂದ 5 ತಿಂಗಳು ತುಂಬ ಹುಚ್ಚೆದ್ದು ಕುಣಿಯೋಂಥ ಹಬ್ಬ ಅದು. ಸೊ ಆ ಹೋರಿನ ಹಿಡಿಯುವಂಥ ಪೈಲ್ವಾನನ ಪಾತ್ರ ನಮ್ಮ ಧ್ರುವ ಸರ್ ಮಾಡ್ತಾ ಇದ್ದಾರೆ. ಜೊತೆಗೆ ನೀವು ಟೈಟಲಲ್ಲಿ ಕೇಳ್ದಂಗೆ ಅದು ಶಿವ, ಅವ್ರ ಹೆಸರು ಹೋರಿ ಶಿವ. ಆ ಹೋರಿ ಶಿವಂಗೆ ಜೋಡಿಯಾಗಿ ನಮ್ಮ ರಚಿತಾ ಮ್ಯಾಮ್ ಇದ್ದಾರೆ. ಸೊ ಅವರ ಹೆಸರು ಪಾರ್ವತಿ, ಪಾತ್ರದ ಹೆಸರು. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಈ ಚಿತ್ರದ ಬಗ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಆದರೆ ಒಂದಂತೂ ಸತ್ಯ, ಇದೊಂದು ಪಕ್ಕಾ ಕಲ್ಟ್ ಮಣ್ಣಿನ ಕತೆ. ಸೊ ನಿಮ್ಮ ಬೆಂಬಲ ಇರಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಇದು ನಾರ್ತ್ ಕರ್ನಾಟಕದಲ್ಲಿ ಒಂದು ಇಸ್ವಿ ಇದೆ. ನಾನು ಅದು ಸಿನಿಮಾದಲ್ಲಿ ರಿವೀಲ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಆ ಇಯರಲ್ಲಿ ನಡೆದಂಥ ಒಂದು ಸತ್ಯ ಘಟನೆ ಆಧಾರಿತ ಒಂದು ಚಿತ್ರ, ಲವ್ ಸ್ಟೋರಿ ಇದು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಇಲ್ಲಿ ನೆರೆದಿರುವಂತಹ ಮಾಧ್ಯಮ ಮಿತ್ರರಿಗೆ, ಯೂಟ್ಯೂಬರ್ಸ್ಗಳಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇವತ್ತು ನಮ್ಮ ಕ್ರಿಮಿನಲ್ ಸಿನಿಮಾದ ಟೈಟಲ್ ಲಾಂಚ್ ಆಗಿದೆ. ಧ್ರುವ ಸರ್ಜಾ ಅವರು ನಟಿಸ್ತಾ ಇರುವಂಥ 7ನೇ ಸಿನಿಮಾ. ನಮ್ಮ ರಾಜ್ಗುರು ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಧ್ರುವ ಸರ್ಜಾ ಅವರು ನಾನು ಕಾಲ್ ಮಾಡಿ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಬೇಕು ಅಂತ ನನಗೆ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಮತ್ತು ಗೆಳೆಯನ ಜೊತೆ 2ನೇ ಸಿನಿಮಾ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಬಹಳ ಖುಷಿ ಆಯಿತು. ಪೊಗರು ಫಸ್ಟ್ ಸಿನಿಮಾ, ನಂತರ ಇವಾಗ ಬರ್ತಾ ಇರೋದು ಕ್ರಿಮಿನಲ್. ಧ್ರುವ ಸರ್ಜಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಗೋಲ್ಡ್ ಮೈನ್ಸ್ ಸಂಸ್ಥೆಯ ಮಾಲೀಕರಾದ ಮನೀಶ್ ಅವ್ರಿಗೂ ತುಂಬ ಥ್ಯಾಂಕ್ಸ್. ಅವರು ತುಂಬ ಪ್ಯಾಷನೇಟ್ ಆಗಿ ಈ ಒಂದು ಸಿನಿಮಾ ಪ್ರೊಡಕ್ಷನ್ಗೆ ಕಾಲಿಟ್ಟಿದ್ದಾರೆ. ಇವಾಗ ಗೋಲ್ಡ್ ಮೈನ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ನೀವು ಬೇಕಾದರೆ ಹೋಗಿ ನೋಡಿದ್ರೆ ಕೋಟ್ಯಾಂತರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರ ಹತ್ರ. ಆಲ್ಮೋಸ್ಟ್ ಸೌತ್ ಇಂಡಿಯಾದ ಎಲ್ಲ ಸಾಕಷ್ಟು ಬಿಗ್ ಸ್ಟಾರ್ಸ್ಗಳು ಆ್ಯಕ್ಟ್ ಮಾಡಿರುವಂಥ ಡಬ್ಬಿಂಗ್ ಸಿನಿಮಾಗಳನ್ನ ಅವರು ಯೂಟ್ಯೂಬ್ ಚಾನಲಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ಅವ್ರಿಗೆ 100+ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಕನ್ನಡದಲ್ಲಿ ಮೊದಲನೇ ಬಾರಿಗೆ ಅವರು ಪ್ರೊಡಕ್ಷನ್ ಮಾಡೋಕ್ಕೆ ಕಾಲಿಟ್ಟಿದ್ದಾರೆ. ಅವ್ರಿಗೆ ವೆಲ್ಕಮ್ ಮಾಡ್ತಾ ನಮ್ಮ ಕರ್ನಾಟಕದ ಜನತೆಯ ಪರವಾಗಿ ಒಂದು ಹೊಸ ಪ್ರೊಡ್ಯೂಸರ್ಗೆ ನಾವು ಸುಸ್ವಾಗತ ಕೋರೋಣ ಅಂತ ಹೇಳ್ತಾ, ಹಾಗೆ ನೆಕ್ಸ್ಟ್ ರಚಿತಾರಾಮ್ ಅವರು ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ರಚು ಅವ್ರ ಜೊತೆ ಕೆಲಸ ಮಾಡೋಕ್ಕೂ ತುಂಬ ಖುಷಿ ಇದೆ. ಅವ್ರಿಗೋಸ್ಕರ ಒಂದು ಸಾಂಗ್ ಬೇರೆ ಕಂಪೋಸ್ ಮಾಡಬೇಕಾಗಿದೆ ಈ ಕಥೆಯಲ್ಲಿ. ಅವ್ರಿಗೋಸ್ಕರ ಸಾಕಷ್ಟು ಮ್ಯೂಸಿಕ್ ಮಾಡಬೇಕು. ಸ್ಪೆಷಲ್ ಕೇರ್ ತೊಗೊಂಡು ಮಾಡ್ತೀನಿ, ಬಿಕಾಸ್ ಅವ್ರು ನಮ್ಮ ಲ್ಯಾಂಬರ್ಗಿನಿ ಲ್ಯಾಂಬರ್ಗಿನಿ ಅವರು. ಸೊ ಅದಾದ ನಂತರ ನಮ್ಮ ಧ್ರುವ ಸರ್ಜಾ ಅವ್ರಿಗೆ ಇನ್ನೊಂದು ದೊಡ್ಡ ಜವಾಬ್ದಾರಿ. ನಾನು ಧ್ರುವ ಸರ್ಜಾ ಹಾಗೂ ನಮ್ಮ ಮುರಳಿ ಮಾಸ್ಟರ್ಗೆ ದೊಡ್ಡ ಜವಾಬ್ದಾರಿ ಇದೆ. ಯಾಕಂತ ಹೇಳಿದ್ರೆ ನಾವು ನಮ್ಮ ಕಾಂಬಿನೇಷನಲ್ಲಿ ಬಂದಂಥ ಹಾಡು ಕರಾಬು ಬಾಸು ಕರಾಬು ಅಂತ ಪೊಗರು ಸಿನಿಮಾದು 325 ಮಿಲಿಯನ್ ವ್ಯೂಸ್ಗಳು ಪಡ್ಕೊಂಡಿದೆ. ಅದು ಯೂಟ್ಯೂಬ್ನಲ್ಲಿ ಕನ್ನಡದ ನಂಬರ್ 1 ಮೋಸ್ಟ್ ವ್ಯೂಡ್ ಸಾಂಗ್ ಆಫ್
ಕನ್ನಡ ಸಿನಿಮಾ ಇಂಡಸ್ಟ್ರಿ ಆ ಒಂದು ಟೈಟಲ್ನ ಇವಾಗ ಮತ್ತೆ ಬ್ರೇಕ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ನಲ್ಲಿ ಇವಾಗ ಕೆಲಸ ಮಾಡಬೇಕಾಗಿದೆ. ಅದು ದೊಡ್ಡ ಜವಾಬ್ದಾರಿ. 325 ಮಿಲಿಯನ್ ವ್ಯೂಸ್ನ ಬ್ರೇಕ್ ಮಾಡಬೇಕು. ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಶ್ರಮ ತುಂಬ ಇದೆ. ಅದ್ರ ಜೊತೆಗೆ ನಿಮ್ಮೆಲ್ಲರ ಸಹಕಾರ, ಸಪೋರ್ಟ್, ಮೀಡಿಯಾದವರ ಸಪೋರ್ಟ್ ಆ್ಯಂಡ್ ಕರ್ನಾಟಕ ಜನತೆಯ ಸಪೋರ್ಟ್, ಹಾಗೆ ಧ್ರುವ ಸರ್ಜಾ ಅವರ ಫ್ಯಾನ್ಸ್ ಎಲ್ಲರ ಸಪೋರ್ಟ್, ಬೆಂಬಲ ನಮಗೆ ಬೇಕಾಗಿದೆ. ಮತ್ತೊಮ್ಮೆ ಎಂಟೈರ್ ಕ್ರಿಮಿನಲ್ ತಂಡದ ವತಿಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಚಂದನ್. ಥ್ಯಾಂಕ್ ಯು. ನೆಕ್ಸ್ಟ್ ತಾರಮ್ಮ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಅದಕ್ಕಿಂತ ಮುಂಚೆ ಕ್ಷಮೆ ಇರಲಿ, ಅಲ್ಲಿ ಲಾಕ್ ಆಗಿಬಿಟ್ಟಿದ್ದೆ ಆಚೆ, ಸೊ ಅದಕ್ಕೆ ಒಂದು 2 ನಿಮಿಷ ಲೇಟಾಗಿ ಬಂದಿದ್ದೀನಿ. ಚಿತ್ರತಂಡಕ್ಕೆ, ಮಾಧ್ಯಮ ಮಿತ್ರರಿಗೆ ಕ್ಷಮೆ ಇರಲಿ. ತಾರಮ್ಮ. ಎಲ್ರಿಗೂ ನಮಸ್ಕಾರ. ಕ್ರಿಮಿನಲ್ ಅನ್ನೋ ಚಿತ್ರ ಇವತ್ತು ಇಲ್ಲಿ ಮುಹೂರ್ತವನ್ನು ಮಾಡಿಕೊಂಡಿದೆ. ಅಲ್ಲಿ ದೊಡ್ಡ ಗಣೇಶನ ಸನ್ನಿಧಿಯಲ್ಲಿ ರಾಘವೇಂದ್ರ ಸ್ವಾಮಿರವರ ಆಶೀರ್ವಾದದೊಂದಿಗೆ ಈ ಚಿತ್ರ ಇವತ್ತು ಪ್ರಾರಂಭ ಆಗಿದೆ. ಮೊದಲನೇದಾಗಿ ಸಂತೋಷ ಅನ್ನಿಸ್ತಿರೋದು, ಧ್ರುವ ಚಿತ್ರ ಬಿಡುಗಡೆಗೆ ಮುಂಚೆ ಇನ್ನೊಂದು ಚಿತ್ರ ಮುಹೂರ್ತ ಆಗಿದೆಯಲ್ಲ, ಅದೊಂದು ದೊಡ್ಡ ರೆಕಾರ್ಡ್. ಯಾಕೆ ಅಂತಂದರೆ ಒಂದು ಸಿನಿಮಾ ಮಾಡಿದ್ರೆ ಒಂದು 4 ವರ್ಷನೋ 3 ವರ್ಷನೋ ಮಾಡಿ, ಆ ಸಿನಿಮಾ ರಿಲೀಸ್ ಆದಮೇಲೆ ಅದೊಂದು 2 ವರ್ಷ ಆಗಿ, ಅದಾದಮೇಲೆ ಒಂದೊಂದು ಮುಹೂರ್ತ ಆಗೋದು ರೂಢಿ ಅವನದು. ಆದರೆ ನನಗೆ ಭಾಳ ಖುಷಿ ಅನಿಸಿದ್ದು, ಆ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆನೇ ಇನ್ನೊಂದು ಸಿನಿಮಾ ಮುಹೂರ್ತ ಮಾಡಿರೋದು. ಹೊಸ ಬೆಳವಣಿಗೆ. ಈ ಬೆಳವಣಿಗೆ ಸದಾ ಹೀಗೆ ಇರಲಿ ನಿನ್ನ ಜೀವನದಲ್ಲಿ ಅಂತ ಅಂದ್ಕೊಳ್ತೀನಿ. ಡೆಫಿನೆಟ್ಲಿ ಬೇಗ ಸಿನಿಮಾ ಮಾಡ್ತೀನಿ ಅಂತ ನೋಡಿ. ವಿಟ್ನೆಸ್ ದ ಮ್ಯಾಟರ್. ವರ್ಷಕ್ಕೆ 2 ಸಿನಿಮಾವನ್ನು ಮಾಡ್ತೀನಿ ಅಂತ ಹೇಳಿದಾನೀಗ. ಹ್ಞೂ ಅಂತ ಹೇಳ್ರು. ನಿಜವಾಗ್ಲೂ ನೀವೆಲ್ಲ ಕನ್ನಡದಲ್ಲಿ ಸಿನಿಮಾಗಳಿಲ್ಲ, ಕನ್ನಡದಲ್ಲಿ ನಿಜವಾಗ್ಲೂ ಸೇಲಬಲ್ ಹೀರೋ ಅಥವಾ ದೊಡ್ಡ ದೊಡ್ಡ ಹೀರೋಗಳು ಅಂತ ಏನು ಅನ್ಸ್ಕೊಂಡಿದ್ದಾರೆ. ಅವ್ರು ವರ್ಷಾನುಗಟ್ಟಲೆ ಸಿನಿಮಾಗಳನ್ನು ಮಾಡ್ತಾರೆ. ಶೂಟಿಂಗ್ಗೆ ಅಷ್ಟೊತ್ತು ಆಗುತ್ತೆ, ಥಿಯೇಟ್ರಿಗೆ ಬರೋದು ಇನ್ನೊಂದು ಅಷ್ಟು ವರ್ಷ ಆಗುತ್ತೆ. ಆದರೆ ಈ ಥರದ ಹೀರೋಗಳು ವರ್ಷಕ್ಕೆ 1 ಸಿನಿಮಾ ಕನಿಷ್ಠ ಮಾಡಿದ್ರೂ ಕೂಡ ಬಹಳ ಸಂತೋಷದ ವಿಚಾರ. 2 ಸಿನಿಮಾ ಮಾಡ್ತೀನಿ ಅಂದರೆ ಒಂದಾದರೂ ಮಾಡ್ತಾನೇನೋ ನಂಬಿಕೆ ನನಗೆ. 3 ಬೇಡ, ಬಿಡೋಣ. 1 ಅಥವಾ 2, ಒಂದು ವರ್ಷ ಇಡೀ ಓಡಲಿ, ಇನ್ನೊಂದು ವರ್ಷ ಆದಮೇಲೆ ತಿರುಗಿ ಇನ್ನೊಂದು ವರ್ಷ ಇಡೀ ಓಡಲಿ ಬಿಡಿ. ಅದಾದಮೇಲೆ ರಾಜಗುರು ಬಗ್ಗೆ. ಈ ಸಿನಿಮಾ ನಮ್ಮ ಕನ್ನಡ ಮಣ್ಣಿನ ಉತ್ತರ ಕರ್ನಾಟಕದಲ್ಲಿ ನಡೆದ ನಿಜವಾದ ಘಟನೆ ಅಥವಾ ನಿಜವಾದ ಒಂದು ಕತೆ, ನಿಜವಾದ ಒಂದು ಪ್ರೇಮಿಗಳ ಕಥೆಯನ್ನು ಇಟ್ಕೊಂಡು ಆ ಘಟನೆಯನ್ನು ಇಟ್ಕೊಂಡು ಇಡೀ ಸಿನಿಮಾದ ಕಥೆಯನ್ನು ಕಟ್ಟಿರೋದಿದೆಯಲ್ಲ, ರಾಜ್ಗುರಿಗೆ ಎಷ್ಟು ನಾವು ಅಭಿನಂದಿಸಿದ್ರು ಸಾಲದು. ಏಕೆಂದರೆ ಅವನು ಡೈಲಾಗ್ ಸಮೇತ ಚಿತ್ರದಲ್ಲಿ ಒಂದೊಂದು ಪಾತ್ರವನ್ನು ಕಟ್ಟಿರೋ ರೀತಿ ನೋಡಿದ್ರೆ, ನನಗಂತೂ ಅವನು ಕತೆ ಹೇಳುವಾಗ ನನಗೆ ಆ ಕಥೆಯೇ ಒಂದು ರೀತಿಯಾಗಿ ಸಿನಿಮಾಗೆ ಬಂದು ಹೋಗೋ ಥರ ಇತ್ತದು. ಆ ಕಥೆಯಲ್ಲಿ ಅಷ್ಟೊಂದು ಗಟ್ಟಿತನ ಇದೆ. ಆ ಕಥೆಯಲ್ಲಿ ನಿಜವಾಗ್ಲೂ ಒಂದು ಹುಡುಗ ಅವನ ಪ್ರೀತಿಗಾಗಿ ಅಥವಾ ಅವನ ಮಣ್ಣಿಗಾಗಿ, ಅವನ ತಾಯಿಗಾಗಿ, ಅವನ ಭಾಷೆಗಾಗಿ, ಅವನು ಮಾಡುವ ಕೆಲಸಕ್ಕೆ ಅವನು ತೋರಿಸುವ ಭಕ್ತಿ, ಗೌರವ, ಶ್ರದ್ಧೆ ಇದೆಲ್ಲವೂ ಸೇರಿದ್ರೆ ಅದು ಧ್ರುವನ ಪಾತ್ರ ಆಗುತ್ತೆ. ಅಂತಹ ಒಂದು ಧ್ರುವನ ಪಾತ್ರನ ಕಟ್ಟಿರೋದಿದೆಯಲ್ಲ, ರಾಜ್ಗುರು ನಿನಗೆ ಖಂಡಿತವಾಗ್ಲೂ ಅಭಿನಂದಿಸ್ತೇನೆ. ಯಾಕಂದರೆ ಆ ಸ್ಕ್ರಿಪ್ಟನ್ನು ಓದಿದಾಗ ನನಗೆ ಆ ಹುಡುಗನ ಬಗ್ಗೆ ತುಂಬ ತುಂಬ ನಂಬಿಕೆ ಇದೆ. ಇನ್ನು ವೈದಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳಿಗೆ, ನಮ್ಮ ಯಶ್ ಸಿನಿಮಾಗೆ ತುಂಬ ಒಳ್ಳೊಳ್ಳೆ ನಾಯಕರ ಜೊತೆ ಕೆಲಸ ಮಾಡಿದ್ದಾರೆ ಕ್ಯಾಮ್ರಾಮನ್ ಅವರು ಕೂಡ ನನ್ನನ್ನು ಚೆನ್ನಾಗಿ ಕಾಣಿಸ್ತೀರಾ ಅಂತ ನನ್ನ ನಂಬಿಕೆ ಇದೆ. ಯಾಕಂದರೆ ನಾವೆಲ್ಲ ಸಂಬಂಧಿಕರು. ನಮ್ಮ ಯಜಮಾನರು ಕ್ಯಾಮ್ರಾಮನ್ನು, ನೀನು ಕ್ಯಾಮ್ರಾಮನ್ನು. ಫಸ್ಟು ನನ್ನ ಚೆನ್ನಾಗಿ ತೋರಿಸು, ಆಮೇಲೆ ರಚಿತಾ ರಾಮ್ನ ತೋರಿಸು ಅಲ್ವಾ? ಅಲ್ಲಪ್ಪ, ಇವಳು ಈಗಲೇ ಕಂಡುಬಿಡ್ತಾವಳಮ್ಮ. ಕ್ಯಾಮ್ರಾಮನ್ ಸಂಬಂಧಿಕರ ಕಡೆ ಕಂದ ನನ್ನ ಎಲ್ಲರೂ ಚೆನ್ನಾಗಿ ತೋರಿಸು, ನನ್ನನ್ನು ಸ್ವಲ್ಪ ಚೆನ್ನಾಗಿ ಇಲ್ಲ ಕಣಮ್ಮ, ಸುಮ್ಮನೆ ಒಂದು ಖಾಲಿ ನಿಂತಿದೆ ಅಷ್ಟೇ. ಆಮೇಲೆ ಮುರಳಿ ತುಂಬ ಚೆನ್ನಾಗಿ ಡ್ಯಾನ್ಸನ್ನು ಕೊರಿಯೋಗ್ರಾಫ್ ಮಾಡ್ತಾನೆ ಅಂತ ಎಲ್ರಿಗೂ ಗೊತ್ತೇ ಇದೆ, ಆಗಲೇ ಪೂರ್ವ ಮಾಡಿದ್ದಾನೆ. ಇನ್ನು ಚಂದನ್ ಶೆಟ್ಟಿ ಪೊಗರು ಆದಮೇಲೆ ಇದೇ ಸಿನಿಮಾ ಧ್ರುವನ ಜೊತೆ ಮಾಡ್ತಾ ಇರೋದು. ಆದರೆ ಇವನು ಧ್ರುವ ಸಿನಿಮಾಗೆ ಬರೋಕ್ಕೆ ಮುಂಚೆನೇ ಇವರಿಬ್ಬರು ಭಾಳ ಫ್ರೆಂಡ್ಸು. ಇಷ್ಟೊಂದು ಆಲ್ಬಮ್ ಸಾಂಗ್ಗಳನ್ನು ಒಟ್ಟಿಗೆ ಕಂಪೋಸ್ ಮಾಡಿ ಹಾಡಿ ಒಂದು ಸ್ಟುಡಿಯೋದಲ್ಲೇ ನೀವು ಜೀವನ ಕಟ್ಕೊಂಡವರು. ಅವನು ಈಗ ಸ್ಪೆಷಲ್ಲಾಗಿ ರಚಿತಾ ರಾಮ್ಗೆ ಒಂದು ಹಾಡನ್ನು ಮಾಡ್ತೀನಿ, ರಚಿತಾರವರು ಇದರಲ್ಲಿ ಡ್ಯಾನ್ಸ್ ಮಾಡಲೇಬೇಕು, ಆದರೆ ಕಥೆಯನ್ನು ಬಿಟ್ಟು ಹೋಗ್ಬೇಡ, ಇದರ ರಪ್ಪು ಗಿಪ್ಪು ಅದೆಲ್ಲ ಇಲ್ಲ,
ಯಾಕಂತಂದ್ರೆ ಇದು ಉತ್ತರ ಕರ್ನಾಟಕದ ಅಚ್ಚ ಹಳ್ಳಿಯ ಕತೆ. ಅದರಿಂದ ನಮಗೆ ಇವನಿಗೊಂದು ದೊಡ್ಡ ಚಾಲೆಂಜ್ ಇದು. ಹೌದು, ಯಾಕಂದ್ರೆ ಚಂದನ್ಗೆ ಬೇರೆ 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 ರೀತಿಯ ಒಂದು ಹಾಡುಗಳನ್ನು ಮಾಡಿ ಅಭ್ಯಾಸ ಇದೆ. ಆದರೆ ಈ ಕಥೆಯಲ್ಲಿ ಅವನಿಗೊಂದು ದೊಡ್ಡ ಚಾಲೆಂಜ್ ಇದೆ. ನಮ್ಮ ಮಣ್ಣಿನ ವಾಸನೆಯನ್ನ, ನಮ್ಮ ಮಣ್ಣಿನ ಕಥೆಯನ್ನ, ನಮ್ಮ ಮಣ್ಣಿನ ರಾಗವನ್ನ, ನಮ್ಮ ಮಣ್ಣಿನ ಸಂಗೀತವನ್ನ ನೀನು ಮತ್ತೊಮ್ಮೆ ಕರ್ನಾಟಕಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡ್ಕೊಂತ ದೊಡ್ಡ ಜವಾಬ್ದಾರಿ ನಿನಗಿದೆ ಚಂದನ್. ಅದನ್ನ ಖಂಡಿತವಾಗ್ಲೂ ಮಾಡ್ತೀನಿ ಅಂದಿದ್ಯಾ. ಅಷ್ಟರಲ್ಲಿ ಅವ್ನ ಕಲರು ಚೇಂಜ್ ಆಗುತ್ತೆ ಕೂದಲ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಈಗ ಬೇರೆ ಬೇರೆ ರೀತಿ ಇದೆ. ಅವನು ಈ ಪಿಕ್ಚರ್ ಆಗೋ ಅಷ್ಟರಲ್ಲಿ ಬೇರೆ ಕಲರ್ ಕೂದಲು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾದ್ಮೇಲೆ ನಮ್ಮ ಮನೀಶ್ ಶಾರವರು ಮತ್ತು ಅವ್ರ ಶ್ರೀಮತಿರವರು ಇಬ್ಬರು ಮುಂಬೈನಿಂದ, ಅಂದರೆ ಅನೇಕ ಕನ್ನಡ ಹಾಗೂ ತಮಿಳು, ತೆಲುಗು, ಮಲಯಾಳಂ ಚಿತ್ರಗಳನ್ನು ಉತ್ತರ ಭಾರತಕ್ಕೆ ಆ ಭಾಷೆಗಳಲ್ಲಿ ಅದನ್ನು ಡಬ್ಬಿಂಗ್ ಮಾಡಿ ಅನೇಕ ಕಲಾವಿದರನ್ನ ಆಗಲೇ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಕರ್ಕೊಂಡು ಹೋಗುವಂಥ ಒಬ್ಬ ನಿರ್ಮಾಪಕರು ಮನೀಶ್ ಶಾರವರು. ಅವರು ಹಲವಾರು ಚಿತ್ರಗಳನ್ನು, ಅದರಲ್ಲೂ ಸೌತ್ ಇಂಡಿಯನ್ ನೇರ ಸಿನಿಮಾಗಳನ್ನು, ಅಂತಂದರೆ ತಮಿಳು, ತೆಲುಗು, ಕನ್ನಡ, ಈ ರೀತಿ ಮಲಯಾಳಂ ಸಿನಿಮಾಗಳನ್ನು ನೇರವಾಗಿ ಅವರು ಚಿತ್ರ ನಿರ್ಮಾಣ ಮಾಡಬೇಕು ಅಂತಿದ್ದಾರೆ. ಅವರ ಮೊಟ್ಟ ಮೊದಲ ಹೆಜ್ಜೆ ಕನ್ನಡದಲ್ಲಿ ಇಟ್ಟಿದ್ದಾರೆ. ಅವ್ರಿಗಾಗಲೇ ಹೇಳ್ತಿದ್ದೆ, ಅವರ ಸಂಸ್ಥೆ ಹೆಸರು ಗೋಲ್ಡ್ ಮೈನ್ಸ್ ಅಂತೆ. ಅದಕ್ಕೋಸ್ಕರ ಅವರ ಈ ಮೊದಲ ಹೆಜ್ಜೆ ಆ ಬಂಗಾರವಾಗಲಿ ಅಂತ ನಮ್ಮ ಕನ್ನಡದಲ್ಲಿ ಏನಂತೀವಿ, ಆ ರೀತಿ ಬಂಗಾರವಾಗಲಿ ಅವರ ಹೆಜ್ಜೆ ಅಂತ ನಾನು ಆಶಿಸ್ತೀನಿ. ಮತ್ತು ಶ್ರೀಮತಿ ಮನೀಶ್ ಅವರಿಗೂ ಕೂಡ. ಮತ್ತು ಧ್ರುವ, ಮತ್ತೊಮ್ಮೆ ಮಗದೊಮ್ಮೆ ನಿನಗೆ ದೊಡ್ಡ ಯಶಸ್ಸು ಸಿಗಲಿ. ನೀನು ಕನ್ನಡದಲ್ಲಿ ಈಗಾಗಲೇ ಅಫ್ಕೋರ್ಸ್ ನಿನ್ನ ಒಂದು ಪ್ರತಿಭೆ ಆಗಲಿ, ನೀನೊಂದು ಡೆಡಿಕೇಶನ್ ಆಗಲಿ, ಅವನ ಡೆಡಿಕೇಶನ್ ಬಗ್ಗೆ ನಮಗೆ ತುಂಬ ನಮಗೆಲ್ಲ ಪತ್ರಿಕಾ ರಂಗದವ್ರಿಗೆಲ್ಲರಿಗೂ ಗೊತ್ತೇ ಇದೆ. ನಮಗೆ ತುಂಬ ಭಯನೂ ಇದೆ ಅವನು ಎಷ್ಟರ ಮಟ್ಟಿಗೆ ಡೆಡಿಕೇಶನ್ ಅಂತಂದರೆ, ಪೊಗರು ಚಿತ್ರದಲ್ಲಿ ಅವನಿಗೆ ಸ್ಕೂಲ್ ಹುಡುಗನ ಪಾತ್ರ ಇತ್ತು, ನಿಮಗೆಲ್ಲ ನೆನಪಿದ್ರೆ. ಆ ಸ್ಕೂಲ್ ಹುಡುಗನ ಪಾತ್ರಕ್ಕೆ ಇವನೊಂದು 35 kg ಕಳ್ಕೊಂಡ್ಬಿಟ್ಟು ಒಂದು 10ನೇ ಕ್ಲಾಸ್ ಹುಡುಗ ಅಲ್ವೇನೋ, ಅದರಲ್ಲಿ 10th SSLC ಹೋಗೋ ಹುಡುಗನ ಪಾತ್ರ ಮಾಡೋದಕ್ಕೋಸ್ಕರ. ಮತ್ತು ಅದೇ ಬೇರೆ ಚಿತ್ರಗಳಿಗೆ ಅವನು ತುಂಬ ಒಂದು ಮೈಕಟ್ಟು ಬೆಳೆಸ್ಕೋಬೇಕು ಅಂತಲ್ಲ, ಅಷ್ಟೇ ದಪ್ಪನೂ ಆಗಿದ್ದ, ಅಷ್ಟೇ ಮೈಕಟ್ಟು ಕೂಡ ಬೆಳೆಸ್ಕೊಂಡಿದ್ದ. ನಾನು ಯಾವಾಗಲೂ ಅವ್ನಿಗೆ ಅಂತ ಇದ್ದೆ, ನೋಡೋ ನೆಕ್ಸ್ಟ್ ಪಿಕ್ಚರಲ್ಲಿ 6 ತಿಂಗಳು ಮಗು ಕ್ಯಾರೆಕ್ಟರ್ ಇದೆಯಂತೆ, ಏನು ಮಾಡಬಹುದು ನೀನು ಯೋಚನೆ ಮಾಡು. ಅಲ್ಲ, ನಂಗೆ ನಿಜವಾಗ್ಲೂ ಅವ್ನು ಕಂಡ್ರೆ ಭಯ ಕಣ್ರಿ. ಅವ್ನಿಗೆ ಏನಾದರೂ ಒಂದು ಪಾತ್ರ ಕೊಟ್ಬಿಟ್ರೆ ಅದನ್ನು ಅಗಲಿ ಇದು ಮಾಡಿ ಅಗದು ಹೋಗಿ ಒಳಗಡೆ ಎದ್ದು ಬಂದು ಆಕಾಶನ ಮುಟ್ಟಿ ಎಲ್ಲಾನು ಮಾಡ್ಕೊಂಬಂದ್ಬಿಡ್ತಾನೆ. ಅದಕ್ಕೋಸ್ಕರ 6 ತಿಂಗಳ ಮಗು ಪಾತ್ರ ಹೆಂಗಿರುತ್ತೆ, ಅದಕ್ಕೆ ಏನಾದರೂ ಪಾತ್ರ ತಯಾರಿ ಮಾಡ್ತೀಯಾ ನೋಡು ಅಂತೆಲ್ಲ ಹೇಳಿದ್ದೀನಿ ಅವನಿಗೆ. ಅವ್ರು ಅದನ್ನೇ ತಮಾಷೆ ಮಾಡ್ತಿರ್ತಾನೆ. ಬಟ್ ಈ ಸಿನಿಮಾ ಅವ್ನು ತುಂಬ ಚೆನ್ನಾಗಿ ಮಾಡ್ತಾನೆ. ಯಾಕಂದರೆ ಮೊಟ್ಟ ಮೊದಲ ಬಾರಿಗೆ ಉತ್ತರ ಕರ್ನಾಟಕದ ಭಾಷೆಯನ್ನು ಅವನು ಮಾತನಾಡಲಿದ್ದಾನೆ. ಇಡೀ ಸಿನಿಮಾ ಉತ್ತರ ಕರ್ನಾಟಕದ ಭಾಷೆಯಲ್ಲೇ ಇರ್ತದೆ. ಆದ್ದರಿಂದ ಮೊಟ್ಟ ಮೊದಲ ಬಾರಿಗೆ ಅವನು ಇಡೀ ಚಿತ್ರದಲ್ಲಿ ಆ ಭಾಷೆಯನ್ನು ಎಲ್ಲರೂ ಬಳಸ್ತೀವಿ ನಾವು. ಅದರಿಂದ ನನಗೆ ಎಲ್ಲರಿಗೂ ಹೇಳ್ತಿದ್ದೀನಿ, ಇಡೀ ತಂಡಕ್ಕೆ, ಕ್ರಿಮಿನಲ್ ತಂಡಕ್ಕೆ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಾನು ಬಹಳ ವರ್ಷ ಆದಮೇಲೆ ಅವನ ತಾಯಿ ಪಾತ್ರ ಮಾಡ್ತಿರೋದು ನನಗೆ ತುಂಬ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ರಾಜು, ಥ್ಯಾಂಕ್ ಯು ಧ್ರುವ, ಥ್ಯಾಂಕ್ ಯು ಮನೀಶ್ ಸರ್, ಇಡೀ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.